ಅನುದಿನ ಆಹಾರ ಜನವರಿ 25 ಭಾನುವಾರ. ಹೃದಯದಲ್ಲಿ ಜೀವದ ಬುಗ್ಗೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಹೃದಯವು ಒಂದು ಶಕ್ತಿ ಉತ್ಪಾದನೆಯ ಕೇಂದ್ರವಾಗಿದೆ. ವಿದ್ಯುತ್ ದೀಪಗಳನ್ನು ಉರಿಸುವ ಹಾಗೆ, ಫ್ಯಾನುಗಳನ್ನು ಆನ್ ಮಾಡುವ ಹಾಗೆ ಮತ್ತು ದೊಡ್ಡ ಕಾರ್ಖಾನೆಗಳನ್ನು ನಡೆಸುವ ಹಾಗೆ ಮನುಷ್ಯನ ಹೃದಯವು ಒಬ್ಬ ವ್ಯಕ್ತಿಯ ಆಂತರ್ಯದ ಜೀವನವನ್ನ ಬೆಳಗಿಸುತ್ತದೆ. ಹೃದಯದ ಒಳಗಿಂದ ಆಲೋಚನೆಗಳು, ನೆನಪುಗಳು, ಆಪ್ತ ಸಮಾಲೋಚನೆಗಳು ಬರುತ್ತವೆ. ಹೃದಯದಿಂದ ಬರುವ ಮಾರ್ಗದರ್ಶನಗಳನ್ನು ಶರೀರವು ಹಿಂಬಾಲಿಸುತ್ತದೆ. ಶ್ರೀ ಪೌಲನು ಹೇಳುವ ಪ್ರಕಾರ, ಕ್ರಿಸ್ತನು ನಿಮ್ಮ ನಂಬಿಕೆ ಮೂಲಕ ನಿಮ್ಮ ಹೃದಯದಲ್ಲಿ ವಾಸ ಮಾಡುವನು. ಎಫೆಸದವರಿಗೆ 3ನೇ ಅಧ್ಯಾಯ 17ನೇ ವಚನ. ಮತ್ತೆ ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. 2 ಕೊರಿಂಥದವರಿಗೆ 13ನೇ ಅಧ್ಯಾಯ 5ನೇ ವಚನ. ಒಬ್ಬ ಸಣ್ಣ ಹುಡುಗನು ಒಮ್ಮೆ ಹೀಗೆ ಕೇಳಿದನು, ಕ್ರಿಸ್ತನಿಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ ಮತ್ತು ಕ್ರಿಸ್ತನಿಗಿಂತ ಸಣ್ಣವರು ಯಾರೂ ಇಲ್ಲ. ಅವನ ತಂದೆಯು ನಗುತ್ತಾ ಅವನನ್ನು ಹೀಗೆ ಪ್ರಶ್ನಿಸಿದನು, ಒಂದೇ ಸಮಯದಲ್ಲಿ ಒಬ್ಬರು ಶ್ರೇಷ್ಠರು ಮತ್ತು ಸಣ್ಣವರು ಆಗಿರುವುದಕ್ಕೆ ಹೇಗೆ ಸಾಧ್ಯ? ಮಗನು ಉತ್ತರಿಸಿದ್ದೇನೆಂದರೆ, ಯೇಸು ಕ್ರಿಸ್ತನು ಮಹಿಮೆಯ ಅರಸನಾಗಿದ್ದಾನೆ. ಉನ್ನತ ಲೋಕದ ಆಕಾಶಗಳು ಆತನಿಗೆ ಸಮವಲ್ಲ, ಆದುದರಿಂದ ಆತನು ಶ್ರೇಷ್ಠನು. ಆದರೆ ಆತನು ನನ್ನ ಪುಟ್ಟ ಹೃದಯದಲ್ಲಿ ವಾಸಿಸುವುದರಿಂದ ಆತನು ಸಣ್ಣ ದೇವರು ಆಗಿದ್ದಾನೆ. ಇದನ್ನು ಕೇಳಿ ಪೋಷಕರು ಬಹು ಸಂತೋಷಪಟ್ಟರು. ಹೌದು, ಇದೇ ನಿಜವಾದ ಸತ್ಯವಾಗಿದೆ ಮತ್ತು ಶ್ರೇಷ್ಠವಾದ ರಹಸ್ಯವಾಗಿದೆ. ಸರ್ವಶಕ್ತನಾದ ದೇವರು ಮನುಷ್ಯನ ಪುಟ್ಟ ಹೃದಯದಲ್ಲಿ ವಾಸ ಮಾಡುವನು. ಹೃದಯವು ಸರ್ವ ಉದ್ವೇಗಗಳ ಸೃಷ್ಟಿಯ ತಾಣವಾಗಿದೆ. ಅಲ್ಲಿಂದಲೇ ದುಃಖ, ಸಂತೋಷ, ಆಶ್ಚರ್ಯ, ಆತ್ಮನ ಆಳವಾದಂತಹ ಸಮಸ್ಯೆಗಳು ಹೊರಬರುತ್ತವೆ. ಅದೇ ಸಮಯದಲ್ಲಿ ಹೃದಯವು ಚಿತ್ತ, ನಮ್ಮ ತೀರ್ಮಾನಗಳು, ನಮ್ಮ ವಿಧೇಯತೆ, ನಮ್ಮ ಸಂಕಲ್ಪಕ್ಕೆ ಸಿಂಹಾಸನವಾಗಿದೆ ಮತ್ತು ಅಪೇಕ್ಷೆಗಳು ಇಲ್ಲಿಂದಲೇ ಹೊರಬರುತ್ತವೆ. ಹೃದಯವು ಜ್ಞಾನಕ್ಕೆ ಕೇಂದ್ರ ಸ್ಥಳವಾಗಿದೆ. ಸೊಲೊಮೋನನು ದೇವರಿಂದ ಕೇಳಿಕೊಂಡಿದ್ದು ಮತ್ತು ದೇವರು ಅವನಿಗೆ ಅನುಗ್ರಹಿಸಿದ್ದು ಜ್ಞಾನ ಹಾಗೂ ಹೃದಯದ ತಿಳುವಳಿಕೆಯಾಗಿತ್ತು. 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 9 ಮತ್ತು 12ನೇ ವಚನ. ಹೃದಯವು ಮನಸಾಕ್ಷಿಯ ಸ್ಥಳವಾಗಿದೆ. ನೀವು ಸಂತೋಷದಿಂದ ದೇವರ ಪ್ರಸನ್ನತೆಗೆ ಪ್ರವೇಶಿಸುವಾಗ ನಿಮ್ಮ ಮನಸಾಕ್ಷಿಯು ಪಾಪದ ವಿಷಯದಲ್ಲಿ ನಿಮಗೆ ಅಡ್ಡಿಪಡಿಸಬಾರದು. ದೇವರ ವಾಕ್ಯವು ನಾವು ಆತನ ಸಮೀಪಕ್ಕೆ ಬರಬೇಕೆಂದು ಪ್ರೋತ್ಸಾಹಿಸುತ್ತದೆ. ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ, ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಇಬ್ರಿಯ 10ನೇ ಅಧ್ಯಾಯ 22ನೇ ವಚನ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಹೃದಯದಲ್ಲಿ ಸೈತಾನನಿಗೆ ಎಂದಿಗೂ ಸ್ಥಳವನ್ನ ನೀಡಬೇಡಿರಿ. ಪಾಪವು ಒಳಗೆ ಪ್ರವೇಶಿಸಿದ ಹಾಗೆ ಕ್ರಿಸ್ತನ ರಕ್ತದಿಂದ ನಿಮ್ಮ ಹೃದಯವನ್ನ ಶುದ್ಧಿ ಮಾಡಿಕೊಳ್ಳಿರಿ. ಎಲ್ಲಾ ಸಮಯದಲ್ಲಿಯೂ ಪವಿತ್ರಾತ್ಮನು ನಿಮ್ಮ ಹೃದಯಗಳಲ್ಲಿ ನೆಲೆಸಿರಲಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಮತ್ತಾಯ 5ನೇ ಅಧ್ಯಾಯ 8ನೇ ವಚನ.
ಈ ದಿನ ಓದುವ ದೇವರ ವಾಕ್ಯ ಮುಂಜಾನೆ ವಿಮೋಚನಾ ಕಂಡ 12 ಮತ್ತು 13 ಅಧ್ಯಾಯಗಳು. ಸಂಜೆ ಮತ್ತಾಯನು ಬರೆದ ಸುವಾರ್ತೆ 16ನೆಯ ಅಧ್ಯಾಯ. ಕರ್ತನು ನಿಮ್ಮನ್ನ ಆಶೀರ್ವದಿಸಿ ನಡೆಸಲಿ.